ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೀಗೆ ಹೋಗ್ತಿರ್ಬೇಕಾದ್ರೆ ಸರ್ಕಾರಿ ಶಾಲೆ ಹುಡುಗರು ಸಿಕ್ಕಿದ್ರು, ನಡ್ಕೊಂಡು ಹೋಗ್ತಾಯಿದ್ರು. ಹಾಗೆ ಕಾರಲ್ಲಿ ತುಂಬಿಸ್ಕೊಂಡೆ. ಬನ್ನಿ ಅವ್ರು ಏಮ್ ಕೇಳಮ್ಮ. ಹಾಂ, ಈಗ ಹೇಳ್ರಿ, ಯಾರು ಪೊಲೀಸ್ ಹತ್ರ? ಡಾಕ್ಟ್ರ್ ಯಾರ ಹತ್ರಿ? ಏನ್ ನಿನ್ನ ಹೆಸರ? ಸುನೀಲ್. ಡಾಕ್ಟ್ರ್ ಆಗ್ಬೇಕಾರೆ ಏನು ಓದ್ಬೇಕು ಗೊತ್ತದಾ? MBBS ಮಾಡ್ಬೇಕು. ಡಾಕ್ಟ್ರೇ MBBS ಮಾಡಿ ನೀವು 3 ಜನಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕು, ಕಷ್ಟದಲ್ಲಿರೋರಿಗೆ. ಗೊತ್ತದಲ್ಲ? ಪೊಲೀಸ್ರಾಗ ಏನ್ ಮಾಡ್ಬೇಕು? ಪೊಲೀಸರಾಗ್ರಿ ಇದು ಎಲ್ಲ ಕೆಟ್ಟದ ಅಲ್ಲದ ನೋಡ್ಕೋಬೇಕು. ಇನ್ನೊಬ್ರು ಆರ್ಮಿದಾಗ ಏನ್ ಮಾಡ್ಬೇಕು? ದೇಶ ಕಾಯದ್. ಮತ್ತ In 200 meters, sharp left. ಬಾರ್ಡರ್ ಅಟ್ಟೆ ಕಾಯ್ಬೇಕು. ಯಾರೇ ಸೈನಿಕರಿಗೆ ಹೊಡಿತೀರಿ? ಪಾಕಿಸ್ತಾನದವ್ರಿಗೆ ಹೊಡಿಬೇಕು. Sharp left, then turn right. ಇಲ್ಲೇ ನಿಂದ್ರಿಸ್ಲಿ. ಚಂದ ಹೋದ್ರಿ ಎಲ್ಲರೂ. 10ನೇ ಇರತ್ ಹೇಳತ್ರಿ. ಎಲ್ಲರೂ 85 ಮೇಲೆ ಡಿಸ್ಟಿಂಕ್ಷನ್ ತೆಗಿಬೇಕು. ಗೊತ್ತಲ್ಲ? ಗುರಿ ಇರ್ಬೇಕು ಮನುಷ್ಯಾಗ ಎಲ್ಲರಿಗೂ. ಗುರಿ ಇಟ್ಕೊಂಡು ಬರೀಬೇಕು, ಓದ್ಬೇಕು. ಅವಾಗ್ಲೇ ಮುಂದೆ ಬರೋಕ್ ಸಾಧ್ಯ. ನಮಸ್ಕಾರ ಎಲ್ರಿಗೂ. ಹಾಗೆ ಸುಮ್ಮನೆ ಹೋಗ್ತಾ ಇದ್ದೆ, ಸ್ಕೂಲ್ ಹುಡುಗರು ಸಿಕ್ಕಿದ್ರು, ನಡ್ಕೊಂಡು ಹೋಗ್ತಾ ಇದ್ರು, ಅವ್ರಿಗೂ ಹತ್ತಿಸ್ಕೊಂಡೆ. ಸೊ ಏನಪ್ಪ ಪ್ರಾಬ್ಲಮ್ ಅಂದರೆ, ಇಲ್ಲಿವರೆಗೂ ಬಸ್ ಸಂಚಾರ ಇಲ್ಲ ಹಳ್ಳಿಯಿಂದ ಹಳ್ಳಿಗೆ. ಅಂದರೆ ತುಂಬ ಕಷ್ಟ ಆಗುತ್ತೆ. ನಾವು ಓದಬೇಕಾದ್ರೂ ಬಸ್ ಸಂಚಾರ ಇರಲಿಲ್ಲ. ಬಟ್ ನಾವು ಓದೋದು ಮುಗಿಸಿ 20 ವರ್ಷ ಆಯಿತು. 20 ವರ್ಷ ಆದಮೇಲೂ ನಮ್ಮ ಕರ್ನಾಟಕ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ, ಹಳ್ಳಿ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ. ಅಂದರೆ ಇದು ಎಲ್ಲ ನೋಡ್ತಿದ್ರೆ ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ನಮ್ಮನ್ನು ಆಳ್ತಿರೋ ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ರಾಜಕೀಯ ವ್ಯವಸ್ಥೆನ ಕೆಡಿಸ್ಬಿಟ್ಟಿದ್ದಾರೆ ಅಂತ ಮನ್ಸಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ನೋಡಿ, ಸಣ್ಣ ಸಣ್ಣ ಹುಡುಗರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಜನ್ರೇಷನಲ್ಲೂ ಇನ್ನೂ ಬಸ್ ಸೌಲಭ್ಯ ಇಲ್ಲ ಅಂತಂದರೆ ನೆನೆಸ್ಕೊಂಡ್ರೆ ಕಷ್ಟ ಆಗುತ್ತೆ. ನಾನು ರಾಜಕಾರಣಿದವ್ರಿಗೆ ಒಂದೇ ಮಾತು ಹೇಳೋದು, ನೀವು ಎಷ್ಟೇ ದುಡ್ಡು ಮಾಡಿ, ಎಷ್ಟೇ ಆಸ್ತಿ ಮಾಡಿ, ಬಡವ್ರಿಗೂ ಸ್ವಲ್ಪ ಕೇರ್ ಮಾಡಿ ಅಂತ ಹೇಳ್ತೀನಿ. ದುಡ್ಡು ಇವತ್ತಲ್ಲ ನಾಳೆ ಬರುತ್ತೆ ಹೋಗುತ್ತೆ. ದುಡ್ಡು ಶಾಶ್ವತ ಅಲ್ಲ. ಸತ್ತ ಮೇಲೂ ನಮ್ಮ ಹೆಸರು ಉಳಿಬೇಕು ಅಂತಂದರೆ ಇರೋ ಟೈಮಲ್ಲಿ ಸ್ವಲ್ಪ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು. ಆವಾಗಲೇ ನಾವು ಹುಟ್ಟಿ ಜೀವನ ಮಾಡಿರೋದಕ್ಕೂ ಒಂದು ಸಾರ್ಥಕ ಆಗುತ್ತೆ. ಸತ್ತ ಮೇಲೂ ನಮ್ಮ ಹೆಸರು ಹೇಳ್ತವ್ರಲ್ಲಪ್ಪ ಅಂತ. ಈ ವಯ್ಯ ಈ ಥರ ಕೆಲಸ ಮಾಡಿ ಹೋದ, ತುಂಬ ಚೆನ್ನಾಗಿದ್ದ ಮನುಷ್ಯ ಅಂತ ಹೇಳ್ಬೇಕು ಅಂದರೆ ಇರೋ ಟೈಮಲ್ಲಿ ಏನೋ ಒಂದು 4 ಜನಕ್ಕೆ ಒಳ್ಳೇದು ಮಾಡಬೇಕು. ಈಗಿನ ವ್ಯವಸ್ಥೆ ನೋಡ್ತಿದ್ರೆ ಎಲ್ಲರೂ ಬರೀ ದುಡ್ಡು ಮಾಡೋಕ್ಕೆ ಅಂತ ನಿಂತಿದ್ದಾರೆ. ಸೊ ಹಳ್ಳಿ ಕಡೆನೂ ಸ್ವಲ್ಪ ಗಮನ ಕೊಡಿ ಅಂತ ಕೇಳ್ತೀನಿ ನಾನು. ಹಳ್ಳಿಯಿಂದ ಹಳ್ಳಿಗೆ ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ಬಸ್ ಆಗಲಿ ಯಾವುದೇ ರೀತಿ ಅನುಕೂಲ ಇಲ್ಲ ಅಂದರೆ ಹುಡುಗರು ಈ ಮಳೆಗಾಲದಲ್ಲಿ ನಡ್ಕೊಂಡು ಬರೋದು ತುಂಬ ಕಷ್ಟ ಆಗುತ್ತೆ. ಮಳೆ ಬಂದರೆ ನೆನ್ಕೊಂಡು ಹೋಗಿ ಸ್ಕೂಲ್ ಯೂನಿಫಾರ್ಮು, ಸ್ಕೂಲಲ್ಲಿ ಕೊಟ್ಟಿರೋ ನೋಟ್ಬುಕ್ ಎಲ್ಲ ನೆಂದೋಗ್ಬಿಟ್ರೆ ಅವ್ರು ಮುಂದೆ ಸ್ಟಡಿ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಒಂದು ಸತಿ ನೆಂದೋದ್ರೆ ಮತ್ತೆ ನೀವೇ ಗೌರ್ಮೆಂಟ್ ಸ್ಕೂಲಲ್ಲಿ ಮತ್ತೆ
ಬುಕ್ಸ್ನ ಕೊಡಲ್ಲ. ಅವ್ರ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕು. ಎಲ್ಲ ಹಳ್ಳಿಗಳಲ್ಲೂ ಬಸ್ನ ಸಂಪರ್ಕ ಕಂಪಲ್ಸರಿ ಇರಲೇಬೇಕು. ಡೈಲಿ 2 ಟೈಮ್ಸ್ ಆದರೂ ಬೇಕೇ ಬೇಕು. ಸ್ಕೂಲು ಕಾಲೇಜ್ಗೆ ಹೋಗೋ ಟೈಮಿಂಗ್ಗೆ ಬೆಳಗ್ಗೆ ಸಾಯಂಕಾಲ ಇದೊಂದು ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಗೌರ್ಮೆಂಟು ಹಳ್ಳಿ ಕಡೆ ಸ್ವಲ್ಪ ಆದಷ್ಟು ಗಮನ ಕೊಡಿ ಅಂತ ಕೇಳ್ತೀನಿ. ಬಾಯ್ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ.